ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ವ್ಯಾಸರಾಯರ ಬಗ್ಗೆ, ಇವತ್ತಿಗೆ ಸಿಕ್ಕಿರುವಂತಹ ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಲಿಕ್ಕಿರುವಂತಹ ಗ್ರಂಥಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ ಸೋಮನಾಥ ಕವಿಗಳು ಅಂತ ಹೇಳಿ ಒಬ್ಬರು ಬರೆದಿರುವಂತಹ ಶ್ರೀ ವ್ಯಾಸಯೋಗಿ ಚರಿತಂ ಎಂಬುವಂತಹ ಗ್ರಂಥ. ಸೋಮನಾಥರು ಕಂಚಿ ದೇಶದಲ್ಲಿ ಇದ್ದಂತಹ ಮಹಾನ್ ಕವಿಗಳವರು. ಅವರ ಬಗ್ಗೆ ಅವರೇ ವ್ಯಾಸಯೋಗಿ ಚರಿತೆ ಎಂಬುವಂತಹ ಗ್ರಂಥದ ಕೊನೆಯಲ್ಲಿ ಅವರ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ. ಅದು ಹೀಗಿದೆ: ಕಂಚಿ ದೇಶದಲ್ಲಿ ಅವರ ಅಪ್ಪ, ಅವರ ತಾತ, ಅವರ ಮುತ್ತಾತ, ಈ ರೀತಿಯಾಗಿ ತಲೆಮಾರುಗಳಿಂದ ಮಹಾ ಕವಿಗಳೇ ಬಂದಿರುವಂತಹ ವಂಶ ಅವರದು. ಅವರು ಭಾರತಾದ್ಯಂತ ಸಂಚಾರವನ್ನು ಮಾಡಿ ಅನೇಕ ರಾಜರ ಹತ್ತಿರ ತಮ್ಮ ಕವಿತಾ ಕೌಶಲವನ್ನು ಪ್ರದರ್ಶನ ಮಾಡಿ ಅನೇಕ ಉಡುಗೊರೆಯನ್ನು ಪಡೆದುಕೊಂಡಿದ್ದರು ಅಂತ ಹೇಳಿ ಅವರು ಹೇಳ್ಕೊತಾರೆ. ಇವರಿಗೆ ಆ ಹೊತ್ತಿಗೆ ವ್ಯಾಸರಾಯರ ಕೀರ್ತಿ ಭಾರತಾದ್ಯಂತ ಹರಡಿರುತ್ತೆ. ಸುಮಾರು ವ್ಯಾಸರಾಯರಿಗೊಂದು 70-75 ವರ್ಷ ಆಗಿರಬಹುದು ಆ ಸಮಯಕ್ಕೆ. ವ್ಯಾಸರಾಯರ ಹತ್ತಿರನೂ ಬಂದು ತಾವು ಭೇಟಿ ಮಾಡಿ ತಮ್ಮ ಕಾವ್ಯಗಳನ್ನು ತೋರಿಸಬೇಕು ಅಂತ ಹೇಳಿ ಅವರಿಗೆ ಆಸೆ ಆಗುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾರಾಯಣ ಯತಿಗಳು ಅಂತ ಹೇಳಿ, ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದಲ್ಲಿ ಬಂದಿರುವಂತಹ ಯತಿಗಳು, ಆಗಿನ ಕಾಲಕ್ಕೆ ವ್ಯಾಸರಾಯರ ಸಮಕಾಲೀನರಾದಂತಹ ಯತಿಗಳು, ನಾರಾಯಣ ಯತಿಗಳು ಅಂತ ಹೇಳಿ, ಅವರು ವ್ಯಾಸರಾಯರ ಹತ್ತಿರ ಪಾಠವನ್ನು ಓದಲಿಕ್ಕೆ ಅಂತ ಹೇಳಿ ಹೋಗಿರುತ್ತಾರೆ. ಆ ನಾರಾಯಣ ಯತಿಗಳಿಗೂ ಸೋಮನಾಥ ಕವಿಗಳಿಗೂ ಒಳ್ಳೆ ಗೆಳೆತನ ಇರುತ್ತೆ. ನೇರವಾಗಿ ವ್ಯಾಸರಾಯರ ಭೇಟಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿ ಸೋಮನಾಥರು ಏನು ಮಾಡ್ತಾರೆ, ನಾರಾಯಣ ಯತಿಗಳಿಗೆ ಪತ್ರವನ್ನು ಬರೆದು ಕಳಿಸ್ತಾರೆ. ಹೀಗೆ ನಾನು ವ್ಯಾಸರಾಯರ ಭೇಟಿಯನ್ನು ಮಾಡಬೇಕಾಗಿದೆ, ನೀವು ಅದಕ್ಕೆ ನನಗೆ ನಿಮ್ಮ ಗುರುಗಳ ಹತ್ತಿರ ಅನುಮತಿಯನ್ನು ಕೇಳಿ ನನಗೆ ಕರಿಬೇಕು ಅಂತ ಹೇಳಿ ಪತ್ರವನ್ನು ಬರೀತಾರೆ ಸೋಮನಾಥರು. ಅದನ್ನು ತಗೊಂಡು ವ್ಯಾಸರಾಯರ ಹತ್ತಿರ ನಾರಾಯಣ ಯತಿಗಳು ಹೋಗಿ, ಸ್ವಾಮಿ, ಹೀಗೆ ಕಂಚಿ ದೇಶದಲ್ಲಿ ಇರುವಂತಹ ನನ್ನ ಗೆಳೆಯರು ಸೋಮನಾಥರು ಅಂತ ಹೇಳಿ, ಅವರು ನಿಮ್ಮ ದರ್ಶನ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ, ಯಾವಾಗ ಬರಬಹುದು ಅಂತ ಹೇಳಿ ನಿವೇದಿಸಿಕೊಂಡಾಗ, ಆವಾಗ ಸ್ವಾಮಿಗಳು ಒಂದು ನಿರ್ದಿಷ್ಟವಾದ ಸಮಯವನ್ನು ತಿಳಿಸಿ, ಈ ಸಮಯಕ್ಕೆ ಅವರಿಗೆ ಬರಲಿಕ್ಕೆ ಹೇಳ್ರಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಆ ಸಮಯಕ್ಕೆ ಸೋಮನಾಥರು ವ್ಯಾಸರಾಯರ ದರ್ಶನಕ್ಕೋಸ್ಕರವಾಗಿ ಕಂಚಿ ದೇಶದಿಂದ ಹೊರಟು ಹಂಪಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ವಿಶ್ವಪಾವನ ಮಠದ ದ್ವಾರದ ಮುಂದೆ ಸೋಮನಾಥ ಕವಿಗಳು ನಿಂತಿರ್ತಾರೆ. ನಿಂತಾಗ ವ್ಯಾಸರಾಯರು ಆ ದ್ವಾರಕ್ಕೆ ಬಂದು ಸೋಮನಾಥ ಕವಿಗಳನ್ನು ಮೊದಲನೇ ಬಾರಿಗೆ ನೋಡ್ತಾರೆ. ನೋಡಿದ ಕೂಡಲೇ ಸೋಮನಾಥರಿಗೆ ಭಕ್ತಿ ಪರವಶದಿಂದ ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವ್ಯಾಸರಾಯರ ಮೇಲೆ ಒಂದು ಶ್ಲೋಕವನ್ನು, ಆಶು ಕವಿತ್ವ, ಆ ತಕ್ಷಣದಲ್ಲೇನೆ ಶ್ಲೋಕವನ್ನು ಬರೆದು ಅವರ ಮುಂದೆ ಹಾಡುತ್ತಾರೆ. ವಾದನಿ ಪುಣೇರ್ ಮಂದಾನಿಲ ರಾಜಿ ಕ್ಷೌಮ ನಿರ್ಮಿತ ಸುಧಾಯಿತ ಕೀರ್ತೆ ಹಾಸಭೂತ ಸಕಲಾಹಿತ ವಿದ್ವನ್ ವ್ಯಾಸತಾಪಸಮಣೆ ವಿಜಯಸ್ವ ಎಂಬುದಾಗಿ ತಕ್ಷಣದಲ್ಲೇನೆ ಒಂದು ಶ್ಲೋಕವನ್ನು ಬರೆದು ಅವರ ಮುಂದೆ ಹಾಡುತ್ತಾರೆ, ಸ್ವಾಮಿಗಳ ಮುಂದೆ ಹಾಡುತ್ತಾರೆ. ಅದನ್ನು ಕೇಳಿ ಸ್ವಾಮಿಗಳಿಗೂ ಬಹಳ ಸಂತೋಷವಾಗಿ, ಆಮೇಲೆ ಸೋಮನಾಥರು ತಮ್ಮ ವಂಶದ ಬಗ್ಗೆ, ತಮ್ಮ ಅಪ್ಪ, ಅಜ್ಜ, ಮುತ್ತಾತ ಎಲ್ಲರ ಬಗ್ಗೆನೂ ಕೂಡ ಹೇಳಿ, ತಮ್ಮ ಮನೆ ಎಲ್ಲಿದೆ, ತಾವು ಯಾವ ದೇಶದವರು ಎಂಬುದನ್ನೆಲ್ಲವನ್ನು ಹೇಳಿ, ನಾನು ಎಷ್ಟು ಗ್ರಂಥ ಬರೆದಿದ್ದೇನೆ ಎಂಬುದನ್ನೆಲ್ಲವನ್ನು ಕೂಡ ವ್ಯಾಸರಾಯರ ಮುಂದೆ ಹೇಳಿ, ಈ ಥರ ಹೇಳಿದ ಮೇಲೆ ವ್ಯಾಸರಾಯರಿಗೆ ಬಹಳ ಸಂತೋಷವಾಗಿ ವ್ಯಾಸರಾಯರು ತಲೆದೂಗುತ್ತಾರಂತೆ. ಅವರ ಸೋಮನಾಥ ಕವಿಗಳ ಕವಿತ್ವವನ್ನು ನೋಡಿ ತಲೆದೂಗಿ ಬಹಳ ಸಂತೋಷ ಪಡ್ತಾರಂತೆ. ಸಂತೋಷಪಟ್ಟು ವ್ಯಾಸರಾಯರು, ವತ್ಸ ಸೋಮನಾಥ ಕವಿ ಅಂತ ಹೇಳಿ, ಈ ರೀತಿಯಾಗಿ ಮಗುವೇ ಸೋಮನಾಥರೇ ಆರಾಮಿದ್ದೀರಾ ಅಂತ ಹೇಳಿ ಕುಶಲ ಪ್ರಶ್ನೆಯನ್ನು ಮಾಡಿ, ಎಲ್ಲ ನಿಮ್ಮ ದೈನಂದಿನವಾದ ಸಾಧನೆಗಳನ್ನು ಮಾಡಿಕೊಳ್ತಾ ಇದ್ದೀರಾ ನೀವು ಎಂಬುದಾಗಿ ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಸೋಮನಾಥ ಕವಿಗಳು ಕೂಡ, ಸ್ವಾಮಿ, ನಿಮ್ಮ ಅನುಗ್ರಹ ಇದ್ದಾಗ ನಮಗೆ ಎಲ್ಲಿಯ ಅಮಂಗಲ ಸಾಧ್ಯ, ನಾವು ಮಂಗಲವಾಗಿ ಇದ್ದೇವೆ ನಾವು ಅಂತ ಹೇಳಿ ಸೋಮನಾಥರು ಕೂಡ ಕುಶಲ ಪ್ರಶ್ನೆಗೆ ಪರಿಸ್ಪಂದನವನ್ನು ಮಾಡಿ, ಆಮೇಲೆ ವ್ಯಾಸರಾಯರು ಸೋಮನಾಥರನ್ನು ತಮ್ಮ ಮಠದಲ್ಲೇನೇ ಇರಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಆವಾಗ ಸೋಮನಾಥರು ಕೂಡ ಎಷ್ಟೋ ದಿನಗಳ ಪರ್ಯಂತ ಮಠದಲ್ಲೇನೇ ಇರುತ್ತಾರೆ. ಆ ಸಮಯದಲ್ಲಿ ಮಠದಲ್ಲಿ ಏನೇನಾಗ್ತಿತ್ತು ಅಂತ ಹೇಳಿ ಸೋಮನಾಥರು ಹೇಳಿಕೊಂಡಿದ್ದಾರೆ. ಆವಾಗ ಮಠದಲ್ಲಿ ಪ್ರತಿದಿನವೂ ಕೂಡ
ಏನೋ ಒಂದು ಕಲಾ ಪ್ರದರ್ಶನ ಆಗ್ತಾ ಇತ್ತಂತೆ. ಕವಿತಾ ಪ್ರದರ್ಶನ ಅಥವಾ ಅಷ್ಟಾವಧಾನ ಕಲೆ, ಸಂಗೀತ ಕಲೆ ಅಥವಾ ವಾಕ್ಯಾರ್ಥಗಳು ಈ ತರಹ ಪ್ರತಿದಿನದಲ್ಲಿಯೂ ಮಠದಲ್ಲಿ ಆಗ್ತಾ ಇತ್ತು. ಇವನ್ನೆಲ್ಲವನ್ನು ನೋಡ್ತಾ 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 ಸೋಮನಾಥರು ಆ ಮಠದಲ್ಲೇನೆ ಇದ್ದರು ಅಂತ ಹೇಳಿ ಹೇಳ್ಕೊತಾರೆ. ಆಮೇಲೆ ಈ ಸಮಯದಲ್ಲಿ ಸೋಮನಾಥರು ಏನು ಮಾಡ್ತಾರೆ ಅಂತಂದರೆ, ತಾವು ಯಾವಾಗ ವ್ಯಾಸರಾಯರ ಭೇಟಿಯನ್ನು ಮಾಡಿದರೋ ಅಲ್ಲಿಂದ ಆರಂಭ ಮಾಡಿಕೊಂಡು ತಾವು ಇದ್ದಷ್ಟು ದಿನದ ಪರ್ಯಂತನೂ ಕೂಡ ವ್ಯಾಸರಾಯರ ಚಟುವಟಿಕೆಗಳನ್ನು ಪ್ರತಿದಿನದಲ್ಲಿಯೂ ಅವರು ಏನೇನು ಮಾಡುತ್ತಿದ್ದರು ಎಂಬುದನ್ನೆಲ್ಲವನ್ನು ಸ್ವತಃ ಕಣ್ಣಾರೆ ನೋಡ್ತಾನೆ. ಆಮೇಲೆ ತಮ್ಮ ಶಿಷ್ಯರು, ವ್ಯಾಸರಾಯರನ್ನು ಕಂಡಿರುವಂತಹ ಶಿಷ್ಯರು ಅಥವಾ ಅಮಾತ್ಯರು ಎಲ್ಲರ ಕಡೆಗೂ ಕೂಡ ತಾನು ಇಂಟರ್ವ್ಯೂವನ್ನು ಮಾಡಿ ವ್ಯಾಸರಾಯರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ತಾನೆ. ಪ್ರಾರಂಭದಿಂದ ಅವರ ಅವತಾರ, ಅವರ ಬಾಲಲೀಲೆಗಳು, ಅವರ ಯೌವನ, ಸನ್ಯಾಸ ಸ್ವೀಕಾರ ಮಾಡಿದ್ದು, ಅವರ ಅಧ್ಯಯನ, ಅವರ ವಾಕ್ಯಾರ್ಥ ಕೌಶಲ, ಅವರು ವಾದದಲ್ಲಿ ಗೆದ್ದದ್ದು, ರಾಜರಿಗೆ ಅನುಗ್ರಹ ಮಾಡಿದ್ದು, ರಾಜರಿಗೆ ಗುರುಗಳಾಗಿದ್ದು, ತಾವು ವಿಜಯನಗರದಲ್ಲಿ ಅನೇಕ ಯೋಜನೆಗಳನ್ನು, ಹೊಸ ಹೊಸ ಯೋಜನೆಗಳನ್ನು ತಂದದ್ದು, ಇವನ್ನೆಲ್ಲವನ್ನು ಕೂಡ ಸೋಮನಾಥ ಕವಿಗಳು ಕಿವಿಯಿಂದ ಕೇಳಿ ತಾವು ಒಂದು ಗ್ರಂಥವನ್ನು ಬರೀತಾರೆ. ವ್ಯಾಸಯೋಗಿ ಚರಿತಂ ಎಂಬುವಂತಹ ಗ್ರಂಥವನ್ನು ಬರೀತಾರೆ. ಅದರಲ್ಲಿ 6 ಉಲ್ಲಾಸಗಳಿದೆ. ಆ 6 ಉಲ್ಲಾಸದಿಂದ ಸಹಿತವಾದಂತಹ ಗ್ರಂಥವನ್ನು ಬರೆದು ಒಂದು ಶುಭ ದಿನದಂದು ದೊಡ್ಡ ಸಭೆಯನ್ನು ನಿರ್ಮಾಣವನ್ನು ಮಾಡಿಸ್ತಾರೆ ಸೋಮನಾಥ ಕವಿಗಳು. ಮಾಡಿಸಿ ಆ ಸಭೆಗೆ ಅನೇಕ ವ್ಯಾಕರಣ ಪಂಡಿತರು, ತರ್ಕ ಪಂಡಿತರು, ಜ್ಯೋತಿಷ್ಯ ಪಂಡಿತರು, ವೈದ್ಯರು, ಕವಿಗಳು, ಆಮೇಲೆ ಮೀಮಾಂಸಾ ಪಂಡಿತರು ಇತ್ಯಾದಿ ಅನೇಕ ಪಂಡಿತರು ಆ ಸಮಯಕ್ಕೆ ಆ ಸಭೆಯಲ್ಲಿ ಬಂದು ಕೂತಿರ್ತಾರಂತೆ. ಸುತ್ತಲೂ ಅಂತಹ ಅನೇಕ ಪಂಡಿತರು ಕೂತಿದ್ದಾಗ ಒಂದು ದೊಡ್ಡ ಆಸನದ ಮೇಲೆ ವ್ಯಾಸರಾಯರು ಕೂತಿರ್ತಾರಂತೆ. ಆ ಸಂದರ್ಭದಲ್ಲಿ ಆಸ್ಥಾನ ಗಾಯಕರು, ವಿಜಯನಗರದ ಆಸ್ಥಾನದಲ್ಲಿ ಗಾಯಕರಿದ್ದರಂತೆ. ಉತ್ತಮವಾದ ಸ್ವರದಿಂದ, ಕಂಠದಿಂದ ತಾವು ಹಾಡುವಂತಹ ಇಬ್ಬರು ಗಾಯಕರು, ಕಬ್ಬು ಕಂಠ ಮತ್ತು ಕಲಕಂಠ ಅಂತ ಹೇಳಿ ಅವರಿಗೆ ಹೆಸರಿತ್ತಂತೆ. ಅವರಿಬ್ಬರ ಕಡೆಯಿಂದ ಸೋಮನಾಥರು ಏನು ಮಾಡ್ತಾರೆ, ಈ 6 ಉಲ್ಲಾಸದಿಂದ ಸಹಿತವಾದ ವ್ಯಾಸವಿಚರಿತೆಯನ್ನು ವ್ಯಾಸರಾಯರ ಮುಂದೆ ಹಾಡಿಸ್ತಾರಂತೆ. ಹಾಡು ರೂಪೇಣ ಅದನ್ನು ಹಾಡಿಸ್ತಾರಂತೆ. ಅದನ್ನು ಕೇಳಿ ವ್ಯಾಸರಾಯರಿಗೆ ಬಹಳ ಸಂತೋಷವಾಗಿ ಶ್ಲಾಘಾಕಂಪನವನ್ನು, ಅರ್ಥಾತ್ ಈ ತಲೆಯನ್ನು ಹೀಗೆ ತೂಗಿಸ್ತಾರಂತೆ ವ್ಯಾಸರಾಯರು. ಸಂತೋಷದಿಂದ ತೂಗಿಸಿ ಚೆನ್ನಾಗಿದೆಯಪ್ಪ ಇದು ಅಂತ ಹೇಳಿ ಪ್ರಶಂಸೆಯನ್ನು ಮಾಡಿ ವ್ಯಾಸರಾಯರ ಹತ್ರ ಮಂತ್ರಾಕ್ಷತೆಯನ್ನು ಪಡೆದುಕೊಂಡ ನಂತರದಲ್ಲಿ ಈ ಗ್ರಂಥವನ್ನು ಸೋಮನಾಥರು ಅನೇಕ ಕಡೆಗೆ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳಿ ಸೋಮನಾಥರೇ ಈ ಗ್ರಂಥದ ಕೊನೆಯಲ್ಲಿ ಇಷ್ಟು ಎಲ್ಲ ವಿಷಯವನ್ನು ಕೂಡ ಹೇಳಿಕೊಂಡಿದ್ದಾರೆ. ಈ ವ್ಯಾಸವಿಚರಿತೆಯು ನಮಗೆ ಪ್ರಪ್ರಥಮವಾಗಿ ಬರುವಂತಹ ವ್ಯಾಸರಾಯರ ಮೇಲೆ ನಮಗೆ ಜೀವನ ಚರಿತ್ರೆಯನ್ನು ತಿಳಿಲಿಕ್ಕಿರುವಂತಹ ಒಂದು ಅಪೂರ್ವವಾದಂತಹ, ತೀರಾ ವ್ಯಾಸರಾಯರೇ ಸ್ವತಃ ತಾವು ಕೇಳಿ ಅದನ್ನು ಪ್ರಚಾರಕ್ಕೆ ಅಂತ ಹೇಳಿ ಕಳಿಸಿರುವಂತಹ ಅಥೆಂಟಿಕ್ ಆಗಿರುವಂತಹ ಒಂದು ಗ್ರಂಥ. ಅದಾದ ಮೇಲೆ ನಮಗೆ ಸಿಗುವಂತಹ ಗ್ರಂಥ ಅಂತಂದರೆ ವ್ಯಾಸರಾಜಾಭ್ಯುದಯ ಅಂತ ಹೇಳಿ. ವಿಜೇಂದ್ರ ಸ್ವಾಮಿಗಳು ರಾಯರ ಗುರುಗಳು, ವ್ಯಾಸರಾಯರ ಸಾಕ್ಷಾತ್ ಶಿಷ್ಯರು, ವಿಷ್ಣು ತೀರ್ಥರು ಅಂತ ಹೇಳಿ ಅವರಿಗೆ ಪೂರ್ವಾಶ್ರಮದಲ್ಲಿ ವ್ಯಾಸರಾಯರೇ ತಾವು ಬೆಳೆಸ್ತಾರೆ. ಹೇಗೆ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಯರನ್ನ ಸಣ್ಣವರಿದ್ದಾಗಲಿಂದಲೇ ಹೇಗೆ ಬೆಳೆಸ್ತಾರೋ, ಬೆಳೆಸಿ ಪಾಠವನ್ನೆಲ್ಲವನ್ನು ಹೇಳಿ ಆಮೇಲೆ ಸನ್ಯಾಸವನ್ನು ಕೊಡ್ತಾರೋ, ಅದೇ ತರಹ ವ್ಯಾಸರಾಯರು ಕೂಡ ವಿಜೇಂದ್ರ ಸ್ವಾಮಿಗಳನ್ನು ಸಣ್ಣವರಿದ್ದಾಗಲಿಂದಲೇ ಅವರನ್ನು ಮಠದಲ್ಲೇನೆ ಇರಿಸಿಕೊಂಡು ಬೆಳೆಸಿ ಅವರಿಗೆ ಪಾಠವನ್ನು, ಪ್ರೀತಿಯಿಂದ ಪಾಠವನ್ನು ಹೇಳಿ ಆಮೇಲೆ ಅವರಿಗೆ ಸನ್ಯಾಸವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ಹೇಳಿ ಹೆಸರನ್ನು ಇಡುತ್ತಾರೆ. ಆ ವಿಜೇಂದ್ರ ಸ್ವಾಮಿಗಳು ಬರೆದಿರುವಂತಹ ವ್ಯಾಸರಾಜಾಭ್ಯುದಯ ಎಂಬುವಂತಹ ಗ್ರಂಥ. ಈ ಗ್ರಂಥಕ್ಕೆ ವ್ಯಾಖ್ಯಾನವೂ ಕೂಡ ಇದೆ ಅಂತ ಹೇಳಿ ಉಲ್ಲೇಖ ಇದೆ. ಆದರೆ ನಮ್ಮ ದೌರ್ಭಾಗ್ಯ, ಇವತ್ತಿನ ಕಾಲದಲ್ಲಿ ವ್ಯಾಸರಾಜಾಭ್ಯುದಯ ಎಂಬುವಂತಹ ಗ್ರಂಥ ಆಗಿರಬಹುದು, ಅದಕ್ಕೆ ವ್ಯಾಖ್ಯಾನ ಆಗಿರಬಹುದು, ನಮಗೆ ಉಪಲಬ್ಧ ಆಗ್ತಾ ಇಲ್ಲ. ಎಷ್ಟೋ ಪ್ರಯತ್ನ ನಾನು ಮಾಡಿದ್ದೇನೆ, ಆದರೆ ಅದಕ್ಕೆ ನಮಗೆ ಸಫಲವಾಗಿಲ್ಲ. ಆ ಗ್ರಂಥ ನಮಗೆ ಸಿಕ್ಕಿಲ್ಲ. ಈ ಗ್ರಂಥದ ಉಲ್ಲೇಖವನ್ನು ರಾಘವೇಂದ್ರಪ್ಪ ಕವಿ ಅಂತ ಹೇಳಿ ಒಬ್ಬರು ಕವಿಗಳು, 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಂದಿರುವಂತಹ ಒಬ್ಬರು ಕವಿಗಳು, ಅವರು ಸಾರಸ್ವತ ಪರಿಣಯ ಎಂಬುವಂತಹ ಕನ್ನಡ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಆ ಕಾವ್ಯದಲ್ಲಿ ಈ ಗ್ರಂಥದ ಉಲ್ಲೇಖವನ್ನು ಮಾಡುತ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಆಗಿನ ಕಾಲಕ್ಕೆ ಪ್ರಥಮ ಬಾರಿಗೆ ಸೆನ್ಸಸ್ ನಡೀತಂತೆ ಇಂಡಿಯಾದಲ್ಲಿ, ಭಾರತದಲ್ಲಿ ಬ್ರಿಟಿಷರ ಅಧಿಕಾರದ ಕೆಳಗೆ ಸೆನ್ಸಸ್ ನಡೀತಂತೆ.
ಆ ಸೆನ್ಸಸ್ ಮಾಡೋ ನಿರ್ವಾಹಕ ಅಧಿಕಾರಿಗಳಲ್ಲಿ ಅವರು ಮುಖ್ಯಸ್ಥರಾಗಿದ್ದರಂತೆ ಈ ರಾಘವೇಂದ್ರ ಪೈ ಎಂಬುವಂಥ ಕವಿಗಳು. ಅವರು ಈ ಸೆನ್ಸಸ್ ಮಾಡಬೇಕಾದ್ರೆ ಇಡೀ ಭಾರತ ತಾವು ಸಂಚಾರವನ್ನು ಮಾಡಿ ಸೆನ್ಸಸ್ ಗಣನೆಯನ್ನು ಮಾಡಿದರಂತೆ. ಆ ಸಂಚಾರ ಮಾಡಬೇಕಾದ್ರೆ ಅನೇಕ ಮನೆಗಳಿಗೆ ತಾವು ಹೋದಾಗ, ಅನೇಕ ಲೈಬ್ರರಿಗಳಿಗೆ ತಾವು ನೋಡಿದಾಗ ಅವರೇನು ಮಾಡ್ತಾರೆ ಅಂತಂದರೆ ಅಲ್ಲಿರುವಂತಹ ಅನೇಕ ಅಪೂರ್ವ ಗ್ರಂಥಗಳ ಸಂಗ್ರಹವನ್ನು ಮಾಡಿದಾಗ ಅವರಿಗೆ ಅಲ್ಲಿ ಅನೇಕ ಗ್ರಂಥಗಳು ಸಿಕ್ತು ಅಂತ ಹೇಳ್ತಾರೆ. ಆ ಗ್ರಂಥಗಳ ಮಧ್ಯದಲ್ಲಿ ವ್ಯಾಸರಾಜ ವಿಜಯ ಎಂಬುವಂಥ ಗ್ರಂಥಗಳು ನನಗೆ ಸಿಕ್ಕಿತು. ಆ ಗ್ರಂಥವನ್ನು ನಾನು ನನ್ನ ಪುಸ್ತಕಾಲಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿ ಅವರು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ ಆ ವ್ಯಾಸರಾಜ ವಿಜಯ ಎಂಬುವಂಥ ಗ್ರಂಥ ಇದೆ ಎಂಬುದಾಗಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಈಗ ಅದರ ಉಪಲಬ್ಧಿ ನಮಗೆ ಸಿಗ್ತಾ ಇಲ್ಲ. ಅದನ್ನು ಯಾರಿಗಾದರೂ ಸಿಕ್ಕರೆ ಅವಶ್ಯವಾಗಿ ವ್ಯಾಸರಾಯರ ಸೇವೆಯನ್ನು ಮಾಡಬೇಕು. ಇದಾದ ನಂತರದಲ್ಲಿ ಸುಧೀಂದ್ರ ತೀರ್ಥರು, ರಾಯರ ಗುರುಗಳು, ವ್ಯಾಸರಾಯರ ಪ್ರಶಿಷ್ಯರು, ವ್ಯಾಸರಾಯರ ಶಿಷ್ಯರಾದ ವಿಜೇಂದ್ರ ಸ್ವಾಮಿಗಳ ಶಿಷ್ಯರು ಸುಧೀಂದ್ರ ತೀರ್ಥರು, ಅವರು ಬರೆದಿರುವಂತಹ ಗುರುಗುಣ ರತ್ನಮಾಲಾ ಎಂಬುವಂತಹ ಗ್ರಂಥ ವ್ಯಾಸರಾಯರ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಈ ಗ್ರಂಥವನ್ನು ಕೂಡ ರಾಘವೇಂದ್ರಪ್ಪ ಕವಿ ಎಂಬುವಂತಹ ಕವಿಗಳು ತಮ್ಮ ಸಾರಸ್ವತ ಪ್ರಣಯ ಎಂಬುವಂತಹ ಗ್ರಂಥದಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ. ಈ ಗ್ರಂಥನೂ ನಮ್ಮಲ್ಲಿ ಇದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಆದರೆ ನಮ್ಮ ದುರ್ದೈವ ಇವತ್ತಿಗೆ ನಮಗೆ ಆ ಗ್ರಂಥವೂ ಕೂಡ ಸಿಗ್ತಾ ಇಲ್ಲ. ಇದಾದ ನಂತರದಲ್ಲಿ ವಿಜೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಸುಧೀಂದ್ರ ತೀರ್ಥರು ಬರೆದಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅಂತಹ ಗ್ರಂಥ ವ್ಯಾಸರಾಜ ವಿಜಯ ಅಂತ ಹೇಳಿ ಒಂದು ಗ್ರಂಥ. ಆ ಗ್ರಂಥನೂ ಕೂಡ ವ್ಯಾಸರಾಯರ ಬಗ್ಗೆ ಹೇಳಿಕೊಡುವಂತಹ ಗ್ರಂಥವಾಗಿ ನಮಗೆ ಸಿಗ್ತದೆ. ಈ ಗ್ರಂಥಕ್ಕೆ ಸುಮತೀಂದ್ರ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ BNK ಶರ್ಮಾ ಅವರು ತಿಳಿಸಿದ್ದಾರೆ. ಆದರೆ ನಮಗೆ ಅದರ ವ್ಯಾಖ್ಯಾನ ಆಗಿರಬಹುದು ಅಥವಾ ವ್ಯಾಸರಾಜ ವಿಜಯ ಎಂಬುವಂಥ ಗ್ರಂಥ ಆಗಿರಬಹುದು, ನಮಗೆ ಅದು ಇವತ್ತಿಗೆ ಉಪಲಬ್ಧವಾಗ್ತಾ ಇಲ್ಲ. ಈ ಗ್ರಂಥವು ಕೂಡ ವ್ಯಾಸರಾಯರ ಬಗ್ಗೆ ತಿಳಿಲಿಕ್ಕೆ ಅಂತೇಳಿ ಒಂದು ಗ್ರಂಥವಾಗಿ ಇವತ್ತಿಗೆ ನಮಗೆ ಕೇಳಲಿಕ್ಕಷ್ಟೇ ಸಿಗ್ತಾ ಇದೆ. ಇದಾದ ನಂತರದಲ್ಲಿ ಈಗ ಹೇಳಿದ ಹಾಗೆ ನಾನು ರಾಘವೇಂದ್ರಪ್ಪ ಕವಿ ಎಂಬುವಂತಹ ಕವಿಗಳು ಮಾಡಿರುವಂತಹ ಸಾರಸ್ವತ ಪರಿಣಯ ಅಂತ ಹೇಳಿ ಬ್ರಹ್ಮದೇವರಿಗೂ ಸರಸ್ವತಿ ದೇವಿಗೂ ಆಗಿರುವಂತಹ ವಿವಾಹವನ್ನು ದಾಖಲು ಮಾಡುವಂತಹ ಒಂದು ಗ್ರಂಥ. ಆ ಗ್ರಂಥದ ಪ್ರಾರಂಭದಲ್ಲಿ ಈ ಎಲ್ಲ ಗುರುಗಳ ಸ್ತೋತ್ರವನ್ನು ಮಾಡಬೇಕಾದಾಗ ವ್ಯಾಸರಾಯರ ಸ್ತೋತ್ರವನ್ನು ಕೂಡ ಅವರ ಜೀವನ ಚರಿತ್ರೆಯನ್ನೂ ಮಾಡಬೇಕು. ಆದರೆ ಅವರು ಅದನ್ನು ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ದೇವತೆಗಳೇ ಬಂದು ಆ ಕವಿಗಳ ಹತ್ತಿರ ಬಂದು ಹೇಳಿದರಂತೆ. ಆ ರಾಘವೇಂದ್ರಪ್ಪ ಕವಿಗಳು ಒಂದು ಸರ್ತಿ ಮಂತ್ರಾಲಯಕ್ಕೆ ಅಂತ ಹೋಗಿ ದರ್ಶನಕ್ಕೆ ಅಂತ ಹೋದಾಗ ಆ ಮಂತ್ರಾಲಯದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಇಬ್ಬರು ದೇವತಾ ಪುರುಷರು ಬಂದು ಅವರಿಗೆ ದರ್ಶನವನ್ನು ಕೊಟ್ಟು, ನಿಮಗೆ ಇನ್ನು ಕೆಲವೇ ಹೊತ್ತಿಗೆ ರಾಯರು ಬಂದು ದರ್ಶನವನ್ನು ಕೊಡೋರಿದ್ದಾರೆ ಅಂತ ಹೇಳ್ತಾರಂತೆ. ಆವಾಗ ಅವರಿಗೆ ಸೂಚನೆ ಆಗತ್ತಂತೆ, ಬ್ರಹ್ಮದೇವರಿಗೂ ಸರಸ್ವತಿ ದೇವಿಗೂ ಆದಂತಹ ವಿವಾಹವನ್ನು ಒಂದು ಗ್ರಂಥ ರೂಪೇಣ ಬರಿಬೇಕು. ಆ ಗ್ರಂಥದಲ್ಲಿ ವ್ಯಾಸರಾಯರ ಬಗ್ಗೆ ನೀವು ವಿಸ್ತಾರವಾಗಿ ಬರಿಬೇಕು, ವಿಸ್ತಾರವಾದಂತಹ ಚರಿತ್ರೆಯನ್ನು ನೀವು ಬರಿಬೇಕು ಅಂತ ಹೇಳಿ ಅವರಿಗೆ ಸೂಚನೆಯಾಗಿ, ಆ ಸೂಚನೆಗನುಗುಣವಾಗಿ ಅವರು ಆಗಿನ ಕಾಲಕ್ಕೆ ಉಪಲಬ್ಧವಾದ ಅನೇಕ ವ್ಯಾಸರಾಯರ ಚರಿತ್ರೆಗಳನ್ನೆಲ್ಲವನ್ನೂ ಕೂಡ ನೋಡಿ ಬರೆದಂತಹ ಗ್ರಂಥ. ವ್ಯಾಸರಾಯರ ಬಗ್ಗೆ ಅಪೂರ್ವವಾದಂತಹ ಮಾಹಿತಿಗಳು ನಮಗೆ ಆ ಗ್ರಂಥದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇವತ್ತಿಗೂ ಕೂಡ ಸಾರಸ್ವತ ಪ್ರಣಯ ಎಂಬುವಂತಹ ಗ್ರಂಥ ಬಹಳ ವಿರಳವಾಗಿದೆ, ಇವತ್ತಿಗೆ ಹೊರಗೆಲ್ಲೂ ಸಿಗೋದಿಲ್ಲ ಅದು. ಆದರೆ ನಾನು ಅದನ್ನು ವ್ಯಾಸಯೋಗ್ಯ ಮಂಜೂಷಾ ಎಂಬುವಂತಹ ಪುಸ್ತಕದಲ್ಲಿ ಅದನ್ನು ಕೂಡ ಹಾಕಿದ್ದೇನೆ. ಅದರಲ್ಲಿ ಪೂರ್ಣ ಗ್ರಂಥ ಇವತ್ತಿನ ನಮಗೆ ಸಿಗೋದಿಲ್ಲ, ಕೆಲವೊಂದು ಭಾಗ ಅಷ್ಟೇ ಸಿಗ್ತದೆ. ಆ ಸಿಕ್ಕ ಭಾಗದಲ್ಲೇನೆ ವ್ಯಾಸರಾಯರ ಬಗ್ಗೆ ತಿಳಿಬೇಕಾದಂತಹ ಅನೇಕ ಮಾಹಿತಿಗಳು ನಮಗಲ್ಲಿ ಸಿಗುತ್ತದೆ. ಅದಾದ ಮೇಲೆ ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ ಅಂತ ಹೇಳಲ್ಪಡುವಂತಹ ವ್ಯಾಸ ವಿಜಯ ಅಂತ ಹೇಳಿ ಒಂದು ಗ್ರಂಥ ಇವತ್ತಿಗೂ ನಮಗೆ ಅದು ಉಪಲಬ್ಧವಾಗಿದೆ, ಅದು ನಾವು ನೋಡಬಹುದು. ಆಮೇಲೆ ಪುರಂದರದಾಸರು, ವಿಜಯದಾಸರು ಇತ್ಯಾದಿ, ವಿಜೇಂದ್ರ ತೀರ್ಥ ಸ್ವಾಮಿಗಳು, ವಾದರಾಜ ತೀರ್ಥರು ಇತ್ಯಾದಿ ಅನೇಕ ಜನರು ಮಾಡಿರುವಂತಹ ದಾಸವರಣ್ಯರಾಗಿರಬಹುದು, ಸನ್ಯಾಸಿಗಳ ಸ್ವಾಮಿಗಳಾಗಿರಬಹುದು, ಅನೇಕ ಜನರು ಮಾಡಿರುವಂತಹ ಕನ್ನಡ ಪದ್ಯಗಳು, ಇವುಗಳು ಕೂಡ ನಮಗೆ ಇವತ್ತಿಗೆ ವ್ಯಾಸರಾಯರ ಬಗ್ಗೆ ತಿಳಿಲಿಕ್ಕಿರುವಂತಹ ಗ್ರಂಥಗಳು ಅಂತ ನಾವಲ್ಲಿ ಸ್ವೀಕಾರ ಮಾಡಬಹುದು. ಆಮೇಲೆ ರಾಘವೇಂದ್ರಪ್ಪ ಕವಿಗಳು ಸಾರಸ್ವತ ಪರಿಣಯದಲ್ಲಿ ಹೇಳಿಕೊಂಡಿದ್ದಾರೆ ಏನು ಅಂತಂದರೆ, ಕಾಶ್ಮೀರಿಗೆ ಹೋದಾಗ ಅಲ್ಲಿ ಅವರಿಗೆ ಒಂದು ಗ್ರಂಥ ಸಿಕ್ತಂತೆ, ಗರ್ದಂಕಹನಿ ಅಂತ ಹೇಳಿ ಆ ಗ್ರಂಥದ ಹೆಸರು.
ಅದನ್ನು ಮೀರ್ ಆಲಂ ಎಂಬುವಂತಹ ಒಬ್ಬ ಇಸ್ಲಾಂ ಕವಿ ಅವರು ಬರೆದಿರುವಂತಹ ಇಸ್ಲಾಂ ಭಾಷೆಯಲ್ಲಿ ಇರುವಂತಹ ಉರ್ದು ಭಾಷೆಯಲ್ಲಿ ಇರುವಂತಹ ಒಂದು ಕಾವ್ಯ ಅಂತೆ. ಆ ಕಾವ್ಯದಲ್ಲಿ ವಿಜಯನಗರದ ವರ್ಣನೆಯನ್ನು ಆ ಕವಿಗಳು ಮಾಡಿದ್ದಾರಂತೆ. ಆ ಮೀರ್ ಆಲಂ ಎಂಬುವಂತಹ ಕವಿಗಳು ವ್ಯಾಸರಾಯರ ಸಮಕಾಲೀನರು. ಅವರು ವ್ಯಾಸರಾಯರ ದರ್ಶನಕ್ಕೆ ವಿಜಯನಗರದ ನೋಡಬೇಕು, ವ್ಯಾಸರಾಯರನ್ನ ಕಾಣಬೇಕು ಅಂತ ಹೇಳಿ ವಿಜಯನಗರಕ್ಕೆ ಬಂದು ವಿಜಯನಗರವನ್ನು ನೋಡಿ ಬರೆದಿರುವಂತಹ ಒಂದು ಗ್ರಂಥ. ಅದರಲ್ಲಿ ವ್ಯಾಸರಾಯರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳು ಇವೆ. ಆ ಗ್ರಂಥನೂ ಕೂಡ ನಮ್ಮ ಗ್ರಂಥಾಲಯದಲ್ಲಿ ಇದೆ ಅಂತ ಹೇಳಿ ರಾಘವೇಂದ್ರಪ್ಪ ಕವಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ನಮ್ಮ ದುರ್ದೈವ ಇವತ್ತಿಗೂ ನಮಗೆ ಆ ಗ್ರಂಥ ಸಿಗುತ್ತಾ ಇಲ್ಲ. ಇದಾದ ನಂತರದಲ್ಲಿ ವಿದ್ಯಾ ರತ್ನಾಕರ ತೀರ್ಥರು ಬರೆದಿರುವಂತಹ ವ್ಯಾಸ ಯತೀಶ ಚರಿತಂ ಎಂಬುವಂತಹ ಶ್ಲೋಕ ರೂಪವಾದಂತಹ ಒಂದು ಗ್ರಂಥ. ಅದರಲ್ಲಿಯೂ ವ್ಯಾಸರಾಯರ ಬಗ್ಗೆ ಅನೇಕ ಅಪೂರ್ವ ಮಾಹಿತಿಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದಾದ ಮೇಲೆ ಪಾಲಮಿಕ್ಸ್ ಅಂಡ್ ಪ್ಯಾಟ್ರನೇಜ್ ಇನ್ ದ ಸಿಟಿ ಆಫ್ ವಿಕ್ಟರಿ, ವ್ಯಾಸತೀರ್ಥ, ಹಿಂದೂ ಸೆಕ್ಟರೇನಿಸಮ್ ಅಂಡ್ ದ 16th century ವಿಜಯನಗರ ಕೋರ್ಟ್ ಎಂಬುವಂತಹದ್ದಾಗಿ ವೇಲರಿ ಸ್ಟೋಕರ್ ಅಂತ ಹೇಳಿ ಒಬ್ಬರು ಆಧುನಿಕ ಆಥರ್ ಅವರು ಬರೆದಿರುವಂತಹ ಗ್ರಂಥ. ಇದರಲ್ಲಿಯೂ ಕೂಡ ವ್ಯಾಸರಾಯರ ಬಗ್ಗೆ ಮಾಹಿತಿ ನಮಗೆ ನೋಡಲಿಕ್ಕೆ ಅಂತ ಹೇಳಿ ಸಿಗ್ತದೆ. ಅದಾದ ನಂತರದಲ್ಲಿ ವಿಜಿತ ಶ್ರವಣ ಮಾಡಿರುವಂತಹ ವ್ಯಾಸರಾಜ ಸ್ತೋತ್ರ ಎಂಬುವಂತಹ ಸ್ತೋತ್ರ ರೂಪವಾದಂತಹ ಗ್ರಂಥ. ಅದರಲ್ಲಿಯೂ ನಮಗೆ ಅಪೂರ್ವವಾದ ಬೇರೆಲ್ಲೂ ನೋಡಲಿಕ್ಕೆ ಸಿಗದೇ ಇರುವಂತಹ 2-3 ಮಾಹಿತಿಗಳು ಕೂಡ ನಮಗೆ ಆ ಸ್ತೋತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಷ್ಟು ವ್ಯಾಸರಾಯರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಬೇಕಾಗಿರುವಂತಹ ಪ್ರಾಚೀನ ಕಾವ್ಯಾತ್ಮಕವಾದ ಗ್ರಂಥ ಆಗಿರಬಹುದು ಅಥವಾ ಕನ್ನಡ ಪದ್ಯರೂಪವಾದಂತಹ ಗ್ರಂಥ ಆಗಿರಬಹುದು. ಇಷ್ಟು ಗ್ರಂಥಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.